ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಸಿಂಪಲ್ ಆಗಿ ರೆಡಿಮೇಡ್ ಡ್ರೆಸ್ಗೆ ಹೇಗೆ ಸ್ಲೀವ್ ಅಟ್ಯಾಚ್ ಮಾಡೋದು. ಸೊ ಯಾವುದೇ ಓವರ್ಲಾಕ್ ಬೇಡ, ಮತ್ತೆ ನಿಮಗೆ ಇನ್ನೋಟಿಂಗ್ ಸ್ಲೀವ್ ಅಟ್ಯಾಚ್ ಸಿಗುತ್ತೆ. ಕಂಪ್ಲೀಟ್ ನಿಮಗೆ ಸ್ಲೀವ್ ಅಟ್ಯಾಚಿಂಗ್ ಮಾಡೋದು ಮತ್ತೆ ಸ್ಲೀವ್ ಅಲ್ಲಿ ಏನು ನಾವು ಕಟಿಂಗ್ ಮಾಡ್ಕೋಬೇಕು ಇದೆಲ್ಲ ಡೀಟೇಲ್ ಆಗಿ ಸಿಗುತ್ತೆ. ಸೊ ಏನು ಇದೊಂದು 10 ನಿಮಿಷದ ಕೆಲಸ. 10 ನಿಮಿಷಕ್ಕೆ ನೀವು 100 ರೂಪೀಸ್ ಚಾರ್ಜ್ ಮಾಡ್ಬೋದು. ಅಷ್ಟು ನೀಟ್ ಫಿನಿಶಿಂಗ್ ಜೊತೆಗೆ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಸೊ ಟಾಪಿಕ್ ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಸುಮಾರಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರಲ್ಲಿ ಬೋಟ್ ನೆಕ್ ಇರುತ್ತೆ, ಹಾಫ್ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ, ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಚುಡಿದಾರ್ ಇರುತ್ತೆ, ಕಟೋರಿ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಇರುತ್ತೆ. ಹಾಗೆ 2 ತರ ಗೌನ್, ಒಂದು ಸ್ಯಾರಿನಲ್ಲಿ ಟ್ರೆಡಿಷನಲ್ ಫ್ರಂಟ್ ಪ್ಯಾಚ್ ವರ್ಕ್ ಡಿಸೈನ್ ಇರುವಂತಹ ಟ್ರೆಡಿಷನಲ್ ಗೌನ್, ಇನ್ನೊಂದು ಅಂಬ್ರೆಲಾ ಗೌನ್, ಇದು 2 ಇರುತ್ತೆ. ಸೊ ಇದಿಷ್ಟು ನಿಮಗೆ ಇಂಟರ್ಮೀಡಿಯೇಟ್ ಕ್ಲಾಸ್ ಸಿಗುತ್ತೆ. ಇದು ಬಂದು 18ನೇ ತಾರೀಕಿಂದ ಶುರುವಾಗುತ್ತೆ. ಸೊ ಇದು ಚಾರ್ಜ್ ಬಂದು 3,000 ರೂಪಾಯಿ ಆಗಿರುತ್ತೆ. ಕೋರ್ಸ್ ಬಂದು 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕೆ ಫಸ್ಟು ನೀವು ನೋಡಿ, ಇಲ್ಲಿ ನಾನು ಸ್ವಲ್ಪ ಇಷ್ಟಿಷ್ಟು ದೂರ ಬಿಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಕ್ಲೋಸ್ ಇರುತ್ತೆ, ಬಿಚ್ಕೊಬೇಕು. ಸೊ ಈ ರೀತಿ ಬಿಚ್ಚಿಟ್ಕೊಳ್ಳಿ. ಅದಾದಮೇಲೆ ಸ್ಲೀವಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಸೊ ಅದನ್ನು ಮಾಡ್ಕೊಳ್ಳೋಣ. ರೆಡಿಮೇಡ್ ಕುರ್ತಿ ಏನು ಬರುತ್ತೆ ಅದರಲ್ಲಿ ಸ್ಲೀವ್ದು ನೋಡಿ ಈ ಥರ ಸಮ ಕೊಟ್ಬಿಟ್ಟಿರ್ತಾರೆ. ಈ ಥರ ಸಮ ಕೊಟ್ಟಾಗ ನಾವು ಏನು ಮಾಡಬೇಕು, ಫ್ರಂಟಲ್ಲಿ ಸ್ವಲ್ಪ ಶೇಪ್ ತಗೊಳ್ಬೇಕು. ನಾವು ನಾರ್ಮಲಿ ಕಟಿಂಗ್ ಮಾಡ್ತೀವಲ್ಲ, ಅದರಲ್ಲಿ ಫ್ರಂಟಲ್ಲಿ ಶೇಪ್ ತೆಗ್ದಿರ್ತೀವಿ. ಸೊ ಆ ರೀತಿ ಶೇಪ್ ತಗೊಳ್ಬೇಕು. ಸೊ ಆ ಚೇಂಜಸ್ ಇದೆ, ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದು ಮಾಡಿದ್ರೆ ನಿಮಗೆ ನೀಟ್ ಫಿನಿಶಿಂಗ್ ಬರುತ್ತೆ. ಓಕೆನಾ? ಸೊ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇದನ್ನ ಸಮನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಸಮನಾಗಿ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಶೇಪ್ ಕೊಡಬೇಕು. ಸೊ ಅವ್ರು ಆಲ್ರೆಡಿ ಈ ರೀತಿ ಶೇಪ್ ಕೊಟ್ಟಿರ್ತಾರೆ ನಿಮಗೆ. ನಾರ್ಮಲ್ ಸ್ಲೀವ್ ಏನಿರುತ್ತೆ ಆ ರೀತಿ ಶೇಪ್ ಕೊಟ್ಟಿರ್ತಾರೆ, ಅಂದರೆ ನೀಟಾಗಿ ಕಟಿಂಗ್ ಮಾಡಿರಲ್ಲ. ಸೊ ಈಗ ಏನು ಮಾಡ್ಕೋಬೇಕು, ಜಸ್ಟ್ ನಾವು ಅದನ್ನು ನೀಟಾಗಿ ಶೇಪ್ ತಗೊಳ್ಬೇಕು. ನೀವು ತಗೊಳ್ಳೋ ಇದರಲ್ಲಿ ರೆಡಿಮೇಡ್ ಡ್ರೆಸ್ಸಲ್ಲಿ ಸಾಮಾನ್ಯ 99% ನೀಟಾಗಿ ಶೇಪ್ ತೆಗ್ದಿರಲ್ಲ. ಸಪೋಸ್ ತೆಗ್ದಿದ್ದಾರೆ ಅಂದರೆ ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ಬಂದು ಫ್ರಂಟ್ ಶೇಪ್. ಸೊ ಅದಾದಮೇಲೆ ಇದು ನೋಡಿ, ಇದು ಬಂದು ಬ್ಯಾಕ್ ಶೇಪ್, ಅದಾದಮೇಲೆ ಫ್ರಂಟ್ ಶೇಪ್ ಕೊಡ್ತಾ ಇದ್ದೀನಿ ಈ ರೀತಿ. ಸೊ ಈ ರೀತಿ ಶೇಪ್ ತಗೊಂಡಾಗ ಒಂದೊಂದ್ಸರಿ ಸ್ಲೀವ್ ಶಾರ್ಟೇಜ್ ಬರುತ್ತೆ. ನೋಡಿ, ಅವ್ರು ಏನು ಸ್ಲೀವ್ ಕೊಟ್ಟಿರ್ತಾರೆ ಬಾಡಿಗೆ ಅಟ್ಯಾಚ್ ಮಾಡುವಾಗ ಅದು ಶಾರ್ಟೇಜ್ ಬರುತ್ತೆ. ಅದಕ್ಕೆ ನಾವು ಪ್ಯಾಚ್ ಕೊಡೋಣ ಅಂದರೆ ಎಕ್ಸ್ಟ್ರಾ ಬಟ್ಟೆ ಇರಲ್ಲ. ಆ ಪ್ರಾಬ್ಲಮ್ ಎಲ್ಲ ಇದರಲ್ಲಿ ಸಾಲ್ವ್ ಆಗುತ್ತೆ. ಸೊ ನೋಡಿ, ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಂಡು ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ತಕ್ಕೊಳ್ಳೋಣ. ಕೆಲವರು ಟೈಲರ್ಸ್ ಏನು ಮಾಡ್ತಾರೆ, ಇದನ್ನೆಲ್ಲ ಏನೂ ಮಾಡಲ್ಲ, ಜಸ್ಟ್ ಹೇಗೆ ಬೇಕಾ ಹಾಗೆ ಮಾಡ್ಬಿಡ್ತಾರೆ. ಸೊ ನಾವು ಮಾಡೋ ಕೆಲಸ ನೀಟಾಗಿರ್ಬೇಕು ಅಂದರೆ ನಾವು ಸ್ವಲ್ಪ ನೀಟಾಗಿ ನಮ್ಮ ಕೆಲಸನ ಮಾಡಿಕೊಡ್ಬೇಕು ಅಲ್ವಾ. ಸುಮ್ಮನೆ ಹೇಗಂದರೆ ರೆಡಿಮೇಡಲ್ಲಿ ಹೆಂಗೆ ಕೊಟ್ಟಿರ್ತಾರೋ ಹಂಗೆ ಮಾಡ್ಬಿಡ್ತಾರೆ. ಓಕೆನಾ? ಸೊ ಹಾಗೆ ನೋಡಿ, ಶೇಪ್ ತೆಗ್ದಿ ನೋಡಿ. ಜಸ್ಟ್ ನಾವು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋವಾಗ ಫ್ರಂಟ್ ಬ್ಯಾಕ್ ಶೇಪ್ ಹೇಗೆ ತೆಗಿತೀವಿ ಸ್ಲೀವಲ್ಲಿ, ಆ ಥರ ಮಾಡ್ಕೊಳ್ಳಿ ಅಷ್ಟೇ, ಈ ರೀತಿ. ಸೊ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕಟ್ ಮಾಡ್ಕೊಂಡ್ಮೇಲೆ ನಮ್ದು ಏನಿದೆ, ನಮ್ದು ಒಂದೊಂದ್ಸರಿ ರೆಡಿಮೇಡ್ ಸ್ಲೀವ್ ಏನು ಮಾಡ್ತಾರೆ, ಬಾಡಿ ಪೀಸ್ಗಿನ ಜಾಸ್ತಿ ಬರುತ್ತೆ, ಒಂದೊಂದ್ಸರಿ ಕಡಿಮೆ ಬರುತ್ತೆ. ಸೊ ಅದಕ್ಕೆ ನಾವು ಫಸ್ಟೇ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಎಂಬ್ರಾಯ್ಡ್ರಿ ಇರೋದು ಫ್ರಂಟ್ ಪಾರ್ಟು. ಸೊ ನೋಡಿ, ನಾವು ಫ್ರಂಟ್ ಶೇಪ್ ತೆಗ್ದಿದ್ದೀವಲ್ಲ, ಸೊ ಇದು ಫ್ರಂಟ್ ಶೇಪ್ ತೆಗ್ದಿರೋದು. ಸೊ ಈ ಸ್ಲೀವ್ ಹಾಕೊಳ್ಳೋಣ. ಸೊ ಇದು ಬಂದು ಫ್ರಂಟ್ ಶೇಪ್. ನಾಚ್ ಹಾಕೊಳ್ಳಿ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ. ನನಗೆ ಕನ್ಫ್ಯೂಷನ್ ಆಗಲ್ಲ, ಹಾಗಾಗಿ ನಾಚ್ ಹಾಕಲ್ಲ. ಈ ರೀತಿ ಫ್ರಂಟ್ ಶೇಪ್ ಯಾವ ಕಡೆ ತೆಗ್ದಿದ್ರೆ ಆ ಕಡೆ ನಾಚ್ ಹಾಕೊಳ್ಳಿ. ನಾಚ್ ಹಾಕೊಂಡು ಸೊ ಈ ಸ್ಲೀವ್ ನೋಡಿ, ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವಿ ಇನ್ಸೈಡು. ಸೊ ಇದು ಬಂದು ಟಾಪ್ ಸೈಡ್ನ ಈ ರೀತಿ ಟಾಪಲ್ಲೇ ಹಾಕೊಳ್ಳಿ. ಹಾಕೊಂಡು ಫಸ್ಟಿಗೆ ನಾವೇನು ಮಾಡಬೇಕು, ನಾವು ಇಲ್ಲಿ ನಾಚ್ ಹಾಕಿರ್ತೀವಲ್ಲ, ಈ ನಾಚ್ ಹತ್ರ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ, ಅದನ್ನು ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಬೇಕು, ಇದು ಸ್ಲೀವ್ ಕಡಿಮೆ ಬರುತ್ತಾ ಜಾಸ್ತಿ ಬರುತ್ತಾ ಅಂತ. ಸೊ ನೋಡಿ, ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಏನಕ್ಕೆ ಕರೆಕ್ಟಾಗಿ ಬರ್ತಾ ಇದೆ ಅಂದರೆ, ನಾನು ಸ್ಲೀವಲ್ಲಿ ಶೇಪ್ ತೆಗೆದು ತೋರಿಸ್ದೆ. ಸೊ ಹಾಗಾಗಿ, ಇಲ್ಲಾಂದರೆ ಇದು ಖಂಡಿತ ಶಾರ್ಟೇಜ್ ಬರ್ತಾ ಇತ್ತು. ಶೇಪ್ ತೆಗಿಯೋದ್ರಿಂದ ಸೊ ಇವಿಡ್ತು ಏನಾಯಿತು, ಜಾಸ್ತಿ ಆಯಿತು. ಓಕೆನಾ? ಮತ್ತು ಸ್ಲೀವ್ ಫಿನಿಶಿಂಗು ನೀಟಾಗಿ ಬರುತ್ತೆ. ಈಗ ಇದನ್ನ ಈ ಥರ ಇಟ್ಕೊಳ್ಳಿ. ನೋಡಿ, ಇದೊಂದು ನೀಟ್ ಫಿನಿಶಿಂಗು ನಾನು ಹೇಳ್ಕೊಡ್ತಾ ಇರೋದು. ಸೊ ಜಸ್ಟ್ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು, ಬಿಗಿನರ್ಸ್ ಆದರೆ ನೋಡಿ ಇಲ್ಲೊಂದು ಸ್ಟಿಚ್ ಹಾಕೊಳ್ಳಿ. ಈ ರೀತಿ 1/2 ಇಂಚು ಫೋಲ್ಡ್ ಮಾಡಿಕೊಂಡು
ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಬಿಗಿನರ್ಸ್ ನನಗೆ ಡೈರೆಕ್ಟ್ ಅಟ್ಯಾಚ್ ಮಾಡಕ್ ಬರಲ್ಲ ಮೇಡಮ್ ಅನ್ನೋರು, ನಾನು ಇಲ್ಲಿ 2 ತರ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನ. ಸೊ ಇಲ್ಲಿ ನಿಮ್ಗೆ ಫಿಲ್ಟ್ ತರ ಬರುತ್ತೆ, ಇಟ್ಸ್ ಓಕೆ, ನೀವು ಮಾಡಿ. ಆದಷ್ಟು ಫಿಲ್ಟನ್ನ ನೀವು ಅವಾಯ್ಡ್ ಮಾಡ್ಕೊಂಡು ಮಾಡಿ. ಫಿಲ್ಟ್ ಬಂದ್ರೂ ಪರವಾಗಿಲ್ಲ. ನೀವು ಈ ರೀತಿ ಸ್ಟಿಚ್ ಹಾಕೊಳ್ಳಿ, 1/2 ಇಂಚ್ ಅಷ್ಟು ಫೋಲ್ಡ್ ಮಾಡಿಕೊಂಡು. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಬಿಗಿನರ್ಸು ಒಂದೇ ಸರಿ ಡೈರೆಕ್ಟ್ ಆಗಿ ನಮ್ಗೆ ನೋಟ್ ಮಾಡಕ್ ಬರಲ್ಲ ಅನ್ನೋರು ಸೊ ಈಸಿ ಆಗುತ್ತೆ. ಈಗ ನೀವು ಇದ್ರ ಮೇಲೆ ನಾವು ಏನು ಕಚ್ಚಾ ಮಡ್ಚಿದೀವಿ ಅದು ಕವರ್ ಆಗೋ ತರ ಇದ್ರ ಮೇಲೆ ಇದನ್ನ ಈ ರೀತಿ ಕೂರಿಸ್ಕೊಳ್ಳಿ. ನೀಟ್ ಫಿನಿಶಿಂಗ್ ಬರಬೇಕು. ಮತ್ತೆ ಇಲ್ಲಿ ಕಿನಾರಿ ಸ್ಟಿಚ್ ನೀಟಾಗಿ ಹಾಕೊಳ್ಳಿ. ಮ್ಯಾಚಿಂಗ್ ಥ್ರೆಡ್ ಇಂಪಾರ್ಟೆಂಟ್. ಈಗ ಇದನ್ನ ಇದ್ರ ಮೇಲೆ ಇಟ್ಟು ಜಸ್ಟ್ ಸ್ಟಿಚ್ ಮಾಡ್ಕೊಂತ ಹೋಗಿ. ನೋಡಿ ಈ ನಾಚ್ ಹತ್ರ ಈ ಶೋಲ್ಡರ್ ಅಟ್ಯಾಚ್ ಕರೆಕ್ಟ್ ಆಗಿ ಬಂದ್ಬಿಡ್ತು. ಸೊ ಅದು ಹೇಗಿದೆ ಸ್ಲೀವ್ ಶೇಪ್ ಹಾಕಿ ತಿರುಗಿಸ್ಕೊಳ್ಳಿ. ಸ್ಟ್ರೈಟ್ ಮಾಡ್ಕೊಳಕ್ ಹೋದ್ರೆ ನಿಮಗೆ ಪ್ರಾಬ್ಲಮ್ ಬರೋದು. ಮತ್ತೆ ಎಳಿಬೇಡಿ ಎಲ್ಲೂ. ನೋಡಿ ಇಲ್ಲಿ ಕರೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಇಲ್ಲಿ ನೋಡಿ ಇನ್ಸೈಡ್ ಅಲ್ಲಿ ನೋಡ್ಬೋದು ನೀವು. ಇಲ್ಲಿ ನಿಮ್ಗೆಲ್ಲಾದ್ರೂ ಕಚ್ಚೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಮತ್ತೆ ಇದೇನಿದೆ ಇದನ್ನ ಕವರ್ ಮಾಡಕ್ಕೆ ನಾವು ಟಾಪ್ ಸೈಡ್ ಅಲ್ಲಿ ನಾವೇನ್ ಸ್ಟಿಚ್ ಹಾಕಿದೀವಿ ಅದ್ರ ಪಕ್ಕ ಒಂದು ಪಾಯಿಂಟೆಡ್ ಸ್ಟಿಚ್ ಹಾಕೊಂಬೇಡ. ಈಗ ನೋಡ್ಬೋದು ನಿಮ್ಗೆ. ಸೊ ಟಾಪ್ ಸೈಡ್ ಅಲ್ಲಿ ನೀಟ್ ಫಿನಿಶಿಂಗ್ ಇದೆ, ಫ್ರಂಟ್ ಮತ್ತೆ ಬ್ಯಾಕ್ 2 ಸೈಡು. ಇನ್ ಸೈಡ್ ಅಲ್ಲಿ ನೋಡಿ ನೋಡಿ ಇನ್ ಸೈಡ್ ಅಲ್ಲಿ ನೀಟ್ ಫಿನಿಶಿಂಗ್ ಬಂದಿದೆ. ಸೊ ಫುಲ್ಲು ಅದೇ ತರ ಬರಬೇಕು. ಸೊ ಇನ್ನೊಂದು ಡೈರೆಕ್ಟ್ ಇಲ್ಲ ನಮ್ಗೆ 2 ಸ್ಟಿಚ್ ಈ ರೀತಿ ಹಾಕೊಂಡ್ ಮಾಡಕ್ ನಮ್ಗೆ ಲೇಟ್ ಆಗುತ್ತೆ, ಡೈರೆಕ್ಟ್ ನಾನು ಮಾಡ್ಕೊಳ್ತೀವಿ ಅನ್ನೋರಿಗೆ ಇನ್ನೊಂದ್ ತರ ಹೇಳ್ಕೊಡ್ತೀನಿ ನೋಡಿ. ಇವಾಗ ಸೇಮ್ ಅದೇ ತರ ಟಾಪ್ ಸೈಡ್ ಅಲ್ಲಿ ಇಟ್ಕೊಳ್ಳಿ ಸ್ಟಿಚ್ಚು. ಸೊ ಚೆಕ್ ಮಾಡ್ಕೊಂಡಿದೀವಿ, ಇದು ಕರೆಕ್ಟ್ ಬರುತ್ತೆ. ಒಂದ್ ಸೈಡ್ ಚೆಕ್ ಮಾಡ್ಕೊಂಡು ಒಂದ್ ಸೈಡ್ ಕರೆಕ್ಟ್ ಬಂದ್ರೆ 2 ಸೈಡು ಕರೆಕ್ಟ್ ಬಂದಂಗೆನೆ ಲೆಕ್ಕ ಆಯ್ತಾ. ಸೊ ಇವಾಗ ಡೈರೆಕ್ಟ್ ನಾವು ಇನ್ನೋಟ್ ಸ್ಟಿಚ್ ಮಾಡ್ತೀವಿ ಅನ್ನೋರು ಈ ರೀತಿ 1/2 ಇಂಚಿಗೆ ಇದನ್ನ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಇದೇನಿದೆ ಸೊ ಈ ಎಡ್ಜಿಂದ ಸ್ಟಾರ್ಟ್ ಮಾಡಿ ಇದನ್ನ ಇದ್ರ ಮೇಲೆ ಇಟ್ಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳಿ. ನೋಡಿ ಡೈರೆಕ್ಟ್ ಮಾಡ್ತೀವಿ, ನಮ್ಗೆ ಅಷ್ಟೆಲ್ಲ ಡಬಲ್ ಕೆಲಸ ಬೇಡ. ಡಬಲ್ ಕೆಲಸ ಅಲ್ಲ, ಅದೇನು ಒಂದು 10 ಸೆಕೆಂಡ್ ಕೆಲಸ. ಮಾಡ್ಕೊಳ್ಳೋರು ಮಾಡ್ಕೋಬೋದು, ಈ ಥರನೂ ಮಾಡ್ಕೊಳ್ಬೋದು. ನೋಡಿ ಫಸ್ಟೇ ನಾವು ಸ್ಲೀವ್ನ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡಿರೋದ್ರಿಂದ ಸೆಂಟರ್ಗೆ ಸ್ಲೀವ್ ಅಟ್ಯಾಚ್, ಶೋಲ್ಡರ್ ಅಟ್ಯಾಚ್ ಕರೆಕ್ಟಾಗಿ ಕೂರುತ್ತೆ. ಶೇಪ್ ಹೇಗಿದೆ ನೀವು ಹಾಗೆ ಹಾಕೊಳ್ತಾ ಹೋಗ್ಬೇಕು. ನೋಡಿ ಡೈರೆಕ್ಟ್ ಕೂಡ ಮಾಡ್ಕೊಳ್ಬೋದು. ಇನ್ಸೈಡ್ ಅಲ್ಲೂ ಅಷ್ಟೇ ಸೇಮ್ ಅದೇ ತರ ಫಿನಿಶಿಂಗೇ ಬರುತ್ತೆ ನೋಡಿ. ಸೊ ಈಗ ಏನ್ ಎದ್ದೇಳುತ್ತೆ ಇದನ್ನ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಇದ್ರ ಪಕ್ಕ ಪಾಯಿಂಟೆಡ್ ಸ್ಟಿಚ್ ಹಾಕಿ. ಟಾಪ್ ಸೈಡ್ ಅಲ್ಲೂ ಚೆನ್ನಾಗಿ ಕಾಣುತ್ತೆ, ಇನ್ಸೈಡ್ ಅಲ್ಲೂ ನೀಟಾಗಿ ಬರುತ್ತೆ. ನೋಡಿ
ನೀಟ್ ಫಿನಿಶಿಂಗ್ ಬಂದಿದೆ. ಸೊ ಇವಾಗ ಇದನ್ನ ನಾವು ಟರ್ನ್ ಮಾಡಿಕೊಂಡು ಅದೇನಿದೆ ಫಿನಿಶಿಂಗ್ ಹಾಕ್ಬಿಡೋಣ. ಈಗ ಇದನ್ನ ಈ ತರ ಇಟ್ಕೊಂಡು ಸ್ಟಿಚ್ ಹಾಕೊಂಡ್ಬಿಡೋಣ. ಅವ್ರದ್ದು ಫಿಟ್ಟಿಂಗ್ ಸ್ಟಿಚ್ ಇದ್ರೆ ಅದನ್ನ ಮೆಷರ್ ಮಾಡಿ ಸ್ಟಿಚ್ ಹಾಕೊಳ್ಳಿ, ಇಲ್ಲ ಡೈರೆಕ್ಟ್ ಹಾಗೆ ಜಾಯಿಂಟ್ ಮಾಡ್ಬಿಡೋಣ. ನೋಡಿ ಈ ರೀತಿ. ಸೊ ಸ್ಲೀವ್ ಅಟ್ಯಾಚ್ ಮುಗೀತು. ಹೇಗೆ ಬಂದಿದೆ ನೋಡೋಣವಾ? ನೋಡಿ ನೀಟ್ ಫಿನಿಶಿಂಗ್ ಜೊತೆಗೆ ಬಂದಿದೆ. ಸೊ ಎಲ್ಲೂ ಒಂಚೂರು ಕಚ್ಚಾ ಕಾಣ್ತಾ ಇಲ್ಲ. ಫಿನಿಶಿಂಗ್ ಜೊತೆ ಬರುತ್ತೆ, ಇನ್ಸೈಡು ನಿಮಗೆ ಕಚ್ಚಾ ಕಾಣಲ್ಲ, ಓವರ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇನ್ನೋಟ್ ಫಿನಿಶಿಂಗ್. ಇದಕ್ಕೊಂದು 10 ನಿಮಿಷ ಬಿಗಿನರ್ಸ್ ಆದರೆ, ರೆಗ್ಯುಲರ್ ಆಗಿ ಸ್ಟಿಚ್ ಮಾಡೋದಾದ್ರೆ 5 ನಿಮಿಷದ ಕೆಲಸ, 100 ರೂಪಾಯಿ ಚಾರ್ಜ್ ಮಾಡ್ಬೋದು. ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.